ಕಡೆ ಒಕ್ಕಲಿಗರು, ಒಂದ್ ಕಡೆ ಈಡಿಗರು, ನಮಗೂ ಕೊಡ್ರಿ ಅಂತ ಕೇಳ್ತಾರೆ. ಈ ಸಿಎಂ ಚೇಂಜಸ್ ಆಗತ್ತ ಅಥವಾ ಆ ತರದ ಬದಲಾವಣೆ ಏನಾದ್ರು ಇದೆಯಾ ಅಂತ? ಇಲ್ಲ, ಸಿಎಂ ಚೇಂಜ್ ಮಾಡೋದು ಬಿಡೋದು ಅವರ ಆಂತರಿಕ ವಿಚಾರ ಅದು. ಆದ್ರೆ ನಾ ಹೇಳೋದು, ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಒಂದು ರೀತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಮತ್ತು ಎಂಥ ವಿಚಿತ್ರ ನಾ ನೋಡಿದೆ, ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಅದ್ರೊಳಗೆ ಬಿಜೆಪಿ ಕೈವಾಡ ಇದೆ, ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ ಅಂತ. ಎಷ್ಟು ಬಾಲಿಶ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು. ಇಲ್ಲ, ನಮ್ಮಲ್ಲಿ ಇರುವಂಥ ಈ ಇನ್ಡಿಸಿಪ್ಲಿನ್ ನಾವು ಹತೋಟಿಗೆ ತರ್ತೀವಿ. ಅವರು ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತಾರೆ. ರಾಜಣ್ಣ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ. ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ. ನೀವು ಬಿಜೆಪಿಯವ್ರಿಗೆ ಬ್ಯಾಕ್ ಹೊರಟಿದ್ದೀರಿ. ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ. ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸಬೇಕು. ಬಹಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.